वास्तव न्यूज में स्वागत है आपका। मैं सरदार। बागलकोट जिला जमखंडी तालुका का तेरदाड़ में कुछ दिन पहले एमएलए बसंत गौड़ा पाटिल एथनाल का वहां पर एक बेइज्जती का प्लान का आरोप हो गया था, ताकि इसलिए वहां पर एक मंदिर का एक कार्यक्रम में बसंत गौड़ा पाटिल एथनाल वहां पर कुछ लोगों को भाषण में समझाने से पहले ही वहां पर कुछ बेइज्जती के वहां पर कुछ 1 से 4 लोग मिलकर यहाँ पर एक तो बड़ा इश्यू हो गया, ताकि बसंत गौड़ा पाटिल एथनाल का बेइज्जती हो गई, ताकि उनको स्टेज पे से उतारा गया है। दरअसल उतारा नहीं गया, वो खुद ही भाषण से पहले ही निकल पड़े, ताकि इसलिए ये साले सोशल मीडिया वाले हीरो बनने के लिए, बहुत सारे लोग हीरो बनने के लिए ना जाने बसंत गौड़ा पाटिल एथनाल के लिए बहुत कुछ कह गए, मगर हमने भी बहुत सारे ऐसी बातें तेरदाड़ में जो बेइज्जती के लिए यहाँ पर बहुत सारे हमने भी न्यूज प्रसारण भी किए, मगर ये आरोप ये करते हैं ताकि साजिश है। अब तो यहाँ पर दलित मुखंड यहाँ पर सोमू रणदेवी का आरोप भी यही है, इसमें कांग्रेस का कुछ साजिश है, ताकि इसलिए उन्होंने भी यहाँ पर आरोप ये करते हैं ताकि एक अच्छे जाने माने एक लीडर है, ताकि उनको अपमान करना हमारे जिले का अपमान है, ताकि बेइज्जती हमारे जिले का बेइज्जती हो गई, हमारे कर्नाटक के जाने माने एक नायक का बेइज्जती हो गई। अब इस पर बहुत सारे आरोप यहाँ पर दलित मुखंड करते हैं, ताकि आप यहाँ पर बहुत सारे ऐसे लोग हैं जो इस बेइज्जती पर इतने लोग आरोप करने लग गए हैं, ताकि इसलिए ताकि एक जाना माना हुआ व्यक्ति है, ताकि इनको सम्मान करना चाहिए। उस जगह ऐसा नहीं कर पाए, जब वक़्फ़ के लिए इन्होंने समझा रहे थे मगर पूरी बात नहीं समझा पाए, मगर वहां पर ही रोक डाली। अब इस पर दलित मुखंड आप क्या कहते हैं उन्हीं की जुबान से सुनाएंगे, आइए देखेंगे एक रिपोर्ट में। ಇವತ್ತು ಈ ಮಾಧ್ಯಮದ ಮೂಲಕ ತಿಳಿಸೋದೇನಪ್ಪ ಅಂದ್ರೆ, ಇವತ್ತು ಜಮಖಂಡಿ ತಾಲೂಕಿನ ತೇರದಾಳ ಗ್ರಾಮದಲ್ಲಿ ಅಲ್ಲಮ್ಮ ಪ್ರಭುವ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನಗರ ಶಾಸಕರಾದಂಥ ಬಸನಗೌಡರಿಗೆ ಅಲ್ಲಿ ಅವರು ಇನ್ನು ಸ್ಟೇಜ್ ಮ್ಯಾಗಲ್ಲಿ ಹೋಗಿ ಮಾತಾಡುವ ಒಂದು ಅವರು ಇನ್ನೂ ಮಾತಾಡುವ ಒಂದು ಸಂದರ್ಭದಲ್ಲಿ ಇನ್ನೂ ಮಾತೇ ಮಾತಾಡಿಲ್ಲ. ಇವತ್ತು ಅಲ್ಲಿ ಇರುವ ರಾಜಕಾರಿಯ ಒಂದು ಕೆಟ್ಟ ಒಂದು ಮನಸ್ಥಿತಿಗಳನ್ನು ಅವರು ಅಲ್ಲಿ ತೋರಿಸ್ಬಿಟ್ಟಾರೆ. ಯಾಕಪ್ಪ ಅಂದ್ರೆ ಇವತ್ತು ಎಲ್ಲೇ ಹೋಗಲಿ ಬಸನಗೌಡರು ಒಂದು ಹಿಂದೂ ಹುಲಿ ಅಂತ ಒಂದು ನಾಯಕ. ಇವತ್ತು ಏನಪ್ಪ ಅಂದ್ರೆ ಅವ್ರು ಏನು ಮಾತಾಡ್ಲಕತ್ತಾರ ಅನ್ನೋದು ಇನ್ನೂ ಕೇಳಲಾರ್ದೇ ಅವರಿಗೆ ಒಂದು ಅವಮಾನ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರದ ಕೆಲವೊಂದು ಕಿಡಿಗೇಡಿಗಳು ಮಾಡ್ತಾವೆ. ಇವತ್ತು ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮ ಎಲ್ಲರಿಗೆ ನಮಗೆ ಅದರ ಬಗ್ಗೆ ಗೌರವ ಅದ. ಮತ್ತು ಅವ್ರು ಏನು ಮಾತಾಡ್ತಾರ ಅನ್ನೋದು ನೀವು ಕೇಳಲಾರ್ದೇ ಅವರಿಗೆ ನೀವು ಅವ್ರನ್ನ ಅಲ್ಲಿ ಒಂದು ಅವಮಾನ ಮಾಡ್ತೀರಪ್ಪ ಅಂದ್ರೆ ನಿಮ್ಮ ನಾಚಿಗಿಡಿ ಸಂಗತಿ ಅಂತ ಹೇಳಕ್ಕೆ ಬಯಸ್ಬೇಕಂತ. ಯಾಕಪ್ಪ ಅಂದ್ರೆ ಒಂದು ಇಡೀ ರಾಜ್ಯದಾಗೆ ಒಂದು ಹೆಸರಾಂತ ನಾಯಕರವರು, ಒಂದು ಧೀಮಂತ ನಾಯಕ ಬಸನಗೌಡರು. ಇವತ್ತು ಎಲ್ಲ ಜನಾಂಗದ ಜೋಡಿನೂ ಅವರು ಇದ್ದಂಥವ್ರು. ಇವತ್ತು ಅಂಥವ್ರಿಗೆ ನೀವು ಅವಮಾನ ಮಾಡ್ತೀರಪ್ಪ ಅಂದ್ರೆ ಅದು ಸರಿ ಅನ್ಸಲ್ಲ. ತಮ್ಮ ಮಾತು ಇವತ್ತು ನಾವು ಈ ಮಾಧ್ಯಮದ ಮೂಲಕ ಕೇಳಬೇಕಾಗ್ತದೆ. ಮತ್ತು ಏನಾಗ್ತದಪ್ಪ ಅಂದ್ರೆ, ಇವತ್ತು ಈ ಗುಡಿ ಗುಂಡಾರಗಳಲ್ಲಿ ಕಾರ್ಯಕ್ರಮದಲ್ಲಿ ನೀವು ರಾಜಕೀಯ ಮಾಡುವಂಥ ವ್ಯವಸ್ಥೆ, ಅವರು ರಾಜಕಾರಣಿ ಅದಾರ, ಅವ್ರ ಮಾತುಗಳ
ಅವ್ರ ಆಕ್ಟಿವೇಶನ್ನೇ ಆ ಥರ ಆಗಿತ್ತು. ಅವ್ರು ಮಾತಾಡೋ ಮಾತುಗಳನ್ನೇ ಆ ಥರ ಅದಾವೆ. ಮತ್ತು ಅವ್ರು ಯಾರಿಗೂ ಅಂದಂಗೆ ಇಲ್ಲ, ಅಂಜಲಾರ್ದೇ ಮಾತಾಡುವಂಥ ಒಂದು ಅವ್ರ ಬಳಿ ಅದು ಒಂದು ಕ್ವಾಲಿಟಿ ಅದು. ಇವತ್ತು ನೀವು ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡು ಇದು ಮಾಡ್ತೀರಿ. ಇವತ್ತು ರಾಜ್ಯದಾಗ ಇಡೀ ದೊಡ್ಡ ಸಮುದಾಯದ ನಾಯಕರನ್ನು ಅನ್ಸ್ಕೊಳ್ಳೋಂಥ ಬಸನಗೌಡರು. ನೀವು ಬಸನಗೌಡ್ರಿಗೆ ಅವಮಾನ ಮಾಡಿದಿರಪ್ಪ ಅಂದರೆ ನಮ್ಮ ಜಿಲ್ಲೆಗೆ ಅವಮಾನ ಮಾಡ್ದಂಗೆ ಅಂತ ಹೇಳ್ಬೇಕಕ್ಕ. ಇದು ನಾವು ಖಂಡನೆ ಮಾಡ್ತೇವೆ. ಯಾಕಪ್ಪ ಅಂದ್ರೆ ನೀವು ಯಾವತ್ತಿದ್ರೂ ನೀವು ಬಸನಗೌಡ್ರಿಗೆ ಅವಮಾನ ಮಾಡಿದ್ರೆ ನಮ್ಮ ಜಿಲ್ಲಾಕ್ಕೆ ಅವಮಾನ ಮಾಡ್ದಂಗೆ. ಈ ಜಿಲ್ಲೆ ಎಲ್ಲ ಇಡೀ ರಾಜ್ಯಕ್ಕೆ ಅವಮಾನ. ಈ ರಾಜ್ಯದ ನಾಯಕರಿಗೆ ಜಿಲ್ಲಾ ನಾಯಕರಲ್ಲ. ಇವತ್ತು ನಾವು ದಲಿತ ಪರ ಹೋರಾಟಗಾರರು. ನಿಮಗೆ ನೇರವಾಗಿ ನಾವು ಹೇಳ್ತೇವೆ, ಇವೆಲ್ಲ ನಮ್ಮಲ್ಲೇ ಮಾಡಬಾರ್ದತ್ತನೂ ಒಂದು ಕೆಲಸಗಳು ಹೇಳ್ತೀವಿ. ಮಾಡಬಾರ್ದು ಇವೆಲ್ಲ. ಯಾಕಪ್ಪ ಅಂದ್ರೆ ನೀವು ನಾಯಕರಿಗೆ ಇವತ್ತು ಅವಮಾನ ಮಾಡ್ತೀರಿ, ನಾಳೆನೇ ನಿಮಗೂ ಅವಮಾನ ಮಾಡುವಂಥ ಪರಿಸ್ಥಿತಿ ಆಗ್ತಾವೆ. ಇವತ್ತು ಅವರು ಏನು ಮಾತಾಡ್ತಾರೋ ಅನ್ನೋದು ಕೇಳಾರ್ದೇನೆ ನೀವು ಹೇಳಿಬಿಡ್ತೀರಿ. ಅವ್ರು ಏನು ಹೇಳತ್ತಾರ ಅನ್ನೋದು ಪೈಲ ಕೇಳೋದಿತ್ತು, ಯಾವ ವಿಷಯ ಮಾತಾಡ್ತಿದ್ರು. ನೀವು ಅವರು ಇವತ್ತು ನೇರವಾಗಿ ನೀವು ಬಸನಗೌಡರಿಗೆ ಸ್ಟೇಜ್ ಮೇಲೆ ಇಳಿಸ್ತೀರಪ್ಪ ಅಂದ್ರೆ ಅದು ನಿಮ್ಮ ಕೆಟ್ಟ ಸಂಗತಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ಯಾವುದೂ ನಮ್ಮ ಆ ಗೌಡರಿಗೆ ಯಾವುದೇ ಥರದೂ ಅವರಿಗೇನು ಅದು ಇದು ಆಗಂಗಿಲ್ಲ. ಬಟ್ ಇಟ್ಟೆ ನೀವು ಇಳಿಸಿದವರು ನೀವು ನಿಮ್ಮ ಮಾರಿಗೆ ನೀವೇ ಮಸಿ ಬಡ್ಕೋ ಅಂಥ ಪರಿಸ್ಥಿತಿ ಆಗ್ತದೆ ನನ್ನ ಎರಡು ಮಾತನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ನನ್ನ ಹೆಸರು ಸೋಮು ರಣದೇವಿ, ಸತ್ಯಶೋಧಕ ಡಾಕ್ಟರ್ ಅಣ್ಣಾಭಾವ್ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.